ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ಹೇಳಿದ್ದೆ ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಇನ್ನೂ ಕಂಟಿನ್ಯೂಷನ್ ಇದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅಂತ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಬರ್ಡೇ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ನಾವು ಕೇಕ್ ಕಟ್ ಮಾಡಿದ್ಮೇಲೆ ಸಂದೀಪ್ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ ಅಂಥೇಳಿ ಕೆನರಾ ಮಾಲಿಗೆ ಕರ್ಕೊಂಡು ಬಂದಿದ್ದಾರೆ. ಮಣಿಪಾಲಲ್ಲಿರೋ ಕೆನರಾ ಮಾಲು. ಇಲ್ಲಿ ಸ್ಪೋರ್ಟ್ಸ್ ಏರಿಯಾ ಎಲ್ಲ ಇದೆ, ಇಲ್ಲಿ ಗೇಮಿಂಗ್ ಏರಿಯಾ ಇದೆ, ಇಲ್ಲಿ ಬೌಲಿಂಗ್ ಎಲ್ಲ ಇರುತ್ತೆ, ಫನ್ ಇರುತ್ತೆ, ಎಂಜಾಯ್ ಮಾಡ್ಬೋದು, ಮಜಾ ಮಾಡ್ಬೋದು ಅಂತ. ಸೊ ನಾವೆಲ್ಲರೂ ಪಾರ್ಟಿಸಿಪೆಂಟ್ಸ್ ಆಗಿ ಜಾಯ್ನ್ ಆಗಿದ್ದೀವಿ ಇಲ್ಲಿ ಬೌಲಿಂಗಿಗೆ. ನಾವು ಕಾಲೇಜಲ್ಲಿದ್ದಾಗ ಬೌಲಿಂಗ್ ಆಡ್ತಿದ್ದಿದ್ದು, ಅದಾದಮೇಲೆ ಟಚ್ಚೇ ಹೋಗ್ಬಿಟ್ಟಿತ್ತು. ತುಂಬ ದಿನ ಆದಮೇಲೆ ನಮಗೆ ಗ್ರಿಪ್ ಸಿಗೋಕ್ಕೆ ಒಂದು 2-3 ಆಟ ತಗೋತು. ಆಮೇಲೆ ಒಬ್ಬೊಬ್ಬರಿಗೆ ಗ್ರಿಪ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಚೆನ್ನಾಗಿ ಆಟ ಆಡೋಕ್ಕೂ ಕೂಡ ಶುರು ಮಾಡಿದ್ವಿ. ಸ್ವಾತಿ ಕಾರ್ತಿಕ್ ಅಂತೂ ಸ್ಟಾರ್ಟ್ ಮಾಡಿದಾಗಿಂದನೇ ಚೆನ್ನಾಗಿ ಆಟ ಆಡೋಕ್ಕೆ ಶುರು ಮಾಡಿದರು. ಒಳ್ಳೆ ಗ್ರಿಪ್ ಸಿಕ್ಬಿಟ್ಟಿತ್ತು ಅವರಿಗೆ, ತುಂಬ ಚೆನ್ನಾಗಿ ಸ್ಕೋರ್ ಕೂಡ ಮಾಡಿದ್ರು. ಚರಿತ್ತು ನಾವು ಆಡೋ ಆಟ ಎಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ದ. ನನಗೆ ರೈಟ್ ಹ್ಯಾಂಡಲ್ಲಿ ಆರ್ಥ್ರೈಟಿಸ್ ಪೇನ್ ಇರೋದು ನಿಮಗೆ ಗೊತ್ತಿದೆ. ಸೊ ಈ ಗೇಮ್ ಆಡೋದ್ರಿಂದ ನಂಗೆ ಪೇನ್ ಜಾಸ್ತಿ ಆದರೂ ಆಗ್ಬೋದು ಅಂತ ನಾನು ಫಸ್ಟಿಗೆ ನನ್ನ ಹತ್ರ ಒಂದು ರಿಸ್ಟ್ ಬ್ಯಾಂಡ್ ಯಾವಾಗಲೂ ಇರುತ್ತೆ, ಅದನ್ನು ಹಾಕ್ಕೊಂಡು ಆಟ ಆಡ್ತಾಯಿದ್ದೆ. ನನ್ನ ಬರ್ಡೇ ನಾನೇ ಆಟ ಆಡ್ದಿದ್ರೆ, ಎಂಜಾಯ್ ಮಾಡ್ದಿದ್ರೆ ಚೆನ್ನಾಗಿರಲ್ಲ. ಅವರೆಲ್ಲರೂ ನನ್ನ ಬರ್ಡೇಗೋಸ್ಕರನೇ ಹೊರಗಡೆ ಮಜಾ ಮಾಡೋಕ್ಕೆ ಬಂದಿರೋದು ಅಂತ ಹೇಳಿ ನಾನು ನೋಡೋಣ, ತುಂಬ ಪೇನ್ ಆದರೆ ಆಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಓಕೆ, ನನಗೆ ಬೇರೆಬಲ್ ಪೇನ್ ಅನಿಸ್ತಾ ಇತ್ತು, ಅದಕ್ಕೆ ನಾನು ಆಟ ಕಂಟಿನ್ಯೂ ಮಾಡಿದೆ. ಕಾರ್ತಿಕ್ ನನಗೆ ಕೆಲವು ಟ್ರಿಕ್ಸ್ ಹೇಳ್ಕೊಟ್ರು. ನಿಮಗೆ ಕೈ ನೋವು ಇರೋದ್ರಿಂದ ಹಿಂಗೆ ಸ್ಟ್ರೇಟ್ ಹಾಕೋಕ್ಕೆ ಕಷ್ಟ ಆದರೆ ಈ ರೀತಿ ಹಾಕು, ಕೆಳಗಿಂದ ಹಿಂಗೆ ಸ್ಲೋ ಆಗಿ ನೀನು ರೋಲ್ ಡೌನ್ ಮಾಡು, ಆವಾಗ ಬೀಳುತ್ತೆ ಅಂತ. ಆ ಟ್ರಿಕ್ಕೆಲ್ಲ ವರ್ಕ್ ಆಯಿತು. ಸೊ ಎಲ್ಲ ಆಟ ಚೆನ್ನಾಗಾಯಿತು. ಎಲ್ರದ್ದು ಆಟ ಮುಗಿದ್ಮೇಲೆ ನಿಮಗೆ ಫೈನಲ್ ಸ್ಕೋರ್ ಬೋರ್ಡ್ ತೋರಿಸ್ತಾ ಇದ್ದೀನಿ ಈಗ. ಯಾರು ಗೆದ್ದರು ಯಾರು ಸೋತರು ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ಒಟ್ಟಿಗೆ ಅಷ್ಟು ದಿನಗಳಾದಮೇಲೆ ಮಕ್ಕಳಿಗೆಲ್ಲ ಕರ್ಕೊಂಡು ನಾವು ಇಲ್ಲಿ ಆಟ ಆಡೋಕ್ಕೆ ಬಂದಿದ್ದು ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಪಾಪ ಅವರು ಇಬ್ಬರು ಮಕ್ಕಳು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು, ಎಲ್ಲೂ ಒಂಚೂರು ಸತಾಯಿಸಲಿಲ್ಲ. ಪಾಪು ಅಂತೂ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದ. ಇದಾದಮೇಲೆ ಚರಿತ್ರೆಗೆ ಆಟ ಆಡ್ಸೋಣ, ಇಷ್ಟೊತ್ತು ನಾವು ಆಟ ಆಡೋದು ನೋಡಿದ್ದಾನೆ ಅಂಥೇಳಿ ಇಲ್ಲಿ ಸ್ಪೋರ್ಟ್ಸ್ ಕಾರು ಅದೆಲ್ಲ ಇಟ್ಟಿರ್ತಾರೆ, ಬೈಕು ಎಲ್ಲ ಇಟ್ಟಿರ್ತಾರಲ್ಲ, ಅದರಲ್ಲಿ ಏನಾದರೂ ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಇದರಲ್ಲಂತೂ ತುಂಬ ಮಜಾ ಮಾಡ್ದ ಅವನು. ಫಸ್ಟಿಗೆ ಅವನೊಬ್ಬನೇ ಆಟ ಆಡ್ತೀನಿ ಅಂತ ಕೂತಿದ್ದ, ಬಟ್ ಅವನಿಗೆ ಹೈಟ್ ಕಡಿಮೆ ಅಲ್ಲ, ಅವನಿಗೆ ಸ್ಕ್ರೀನ್ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಕಾರ್ತಿಕ್ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡ್ಮೇಲೆ ತುಂಬ ಅಂದರೆ ತುಂಬಾ ಮಜಾ ಮಾಡೋಕ್ಕೆ ಶುರು ಮಾಡ್ದ. ಸೊ ಸಂದೀಪ್ ಕಡೆಯಿಂದ ನಾವು ಇಲ್ಲೇ ಇದ್ರೂ ಒಂದು ಸಲನೂ ಇಲ್ಲಿ ಬಂದಿರಲಿಲ್ಲ. ಕೆನರಾ ಮಾಲಿಗೆ ಬರೀ ಥಿಯೇಟ್ರಿಗಷ್ಟೇ ಹೋಗ್ತಿದ್ವಿ ಮೂವಿ ನೋಡೋಕ್ಕೆ, ಬಟ್ ಇಲ್ಲಿಗೆ ಬಂದಿದ್ದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. ಇಲ್ಲಿ ಗೊಂಬೆ ಎತ್ಕೊಳ್ಳೋ ಆಟ ಇದೆಯಲ್ಲ, ಈ ಆಟದಲ್ಲೂ ಕೂಡ 2-3 ಅಟೆಂಪ್ಟ್ ಮಾಡಿದ್ರು, ಆಗಲಿಲ್ಲ. ಆಮೇಲೆ ಕಾರ್ತಿಕ್ ಒಂದು ಗೊಂಬೆ ಮತ್ತು ಸಂದೀಪ್ ಒಂದು ಗೊಂಬೆ, ಇಬ್ಬರು ಒಂದೊಂದು ಗೊಂಬೆ ಗೆದ್ಕೊಂಡು ಬಂದರು, ಇಬ್ಬರು ಮಕ್ಕಳಿಗೆ ಅಂತ. 2 ಕ್ಯೂಟ್ ಗೊಂಬೆ, ಒಂದು ಯೆಲ್ಲೋ ಮತ್ತು ಒಂದು ಬ್ರೌನ್ ಕಲರ್ದು. ಅದನ್ನು ನಾನು ನಿಮಗೆ ಇಲ್ಲಿ ಮನೆಯಲ್ಲಿ ಹೇಗೆ ಇಟ್ಟಿದ್ದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅದಾದಮೇಲೆ ಇಲ್ಲಿ ಸ್ನೂಕರ್ ಕೂಡ ಇದೆ ಅಂತ ಹೇಳಿ ಕರ್ಕೊಂಡು ಬಂದರು. ಬಟ್ ನಮಗೆ 3 ಜನಕ್ಕೂ ಸ್ನೂಕರ್ ಆಡಿ ಗೊತ್ತಿಲ್ಲ, ಹೇಗೆ ಆಡಬೇಕು ಅಂತಲೂ ಗೊತ್ತಿಲ್ಲ. ಸಂದೀಪು ನಮಗೆಲ್ರಿಗೂ ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಆಡೋದು, ಹೇಗೆ ಇಟ್ಕೋಬೇಕು, ರೂಲ್ಸ್ ಏನು ಈ ಗೇಮ್ದು ಅಂತೆಲ್ಲ. ಫಸ್ಟು ಅವರಿಬ್ಬರು ಆಟ ಆಡಿದ್ರು, ನಾನು ಸ್ವಾತಿ ನೋಡ್ಕೊಂಡ್ವಿ. ಆಮೇಲೆ ನಮಗೂ ಕೂಡ ಹೇಳ್ಕೊಟ್ರು, ನಾವು ಟ್ರೈ ಮಾಡಿದ್ವಿ. ಫಸ್ಟ್ ಟೈಮಿಗೆ ಓಕೆ ಅಂತ ಅನಿಸ್ತು. ರೂಲ್ಸ್ ಎಲ್ಲ ಚೆನ್ನಾಗಿ ತಿಳ್ಕೊಂಡ್ವಿ. ಆಟ ಆಡ್ತಾ ಇನ್ನೂ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಒಂಥರ ಫನ್ ಗೇಮು, ಡಿಫ್ರೆಂಟ್ ಗೇಮು. ನೀವು ಯಾವಾಗಾದರೂ ಚಾನ್ಸ್ ಸಿಕ್ಕಿದ್ರೆ ಈ ಗೇಮ್ನ ಟ್ರೈ ಮಾಡಿ. ಕ್ಯಾರಮ್ ಥರಾನೇ, ಬಟ್ ಕೆಲವು ರೂಲ್ಸ್ ಚೇಂಜು, ಮತ್ತು ಈ ಸ್ಟಿಕ್ ಇಟ್ಕೊಳ್ಳೋ ಸ್ಟೈಲು ಅದ್ರ ಮೇಲೂ ಕೂಡ ಎಲ್ಲ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ನೀವೇ ನೋಡಿ ಹೇಳಬೇಕು ನಾವು ಹೇಗೆ ಆಡ್ತಾಯಿದ್ದೀವಿ ಅಂತ. ಅದಾದಮೇಲೆ ಮತ್ತೆ ಚರಿತ್ರಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ. ಅವನಿಗಂತೂ ಇಲ್ಲಿಂದ ಎದ್ದು ಬರೋಕ್ಕೆ ಮನಸ್ಸಿರಲಿಲ್ಲ, ಆದರೂ ಕಷ್ಟಪಟ್ಟು ಕರ್ಕೊಂಡು ಹೋದ್ವಿ. ಡಿನ್ನರ್ ನಾವು ಆ್ಯಕ್ಚುಲಿ ಮನೆಗೆ ಹೋಗಿ ಊಟ ಮಾಡೋರಿದ್ವಿ, ಬಟ್ ಲಾಸ್ಟ್ ಮಿನಿಟಿಗೆ ಪ್ಲ್ಯಾನ್ ಚೇಂಜ್ ಆಯಿತು. ಇಲ್ಲಿ ಒಂದು ಸ್ವಾದಿಷ್ಟ ಅಂತ ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಚೆನ್ನಾಗಿರುತ್ತೆ, ಹೊರಗಡೆನೇ ಹೋಗೋಣ, ಬರ್ಡೇ ಮೂಡ್ ಇರುತ್ತೆ, ಟ್ರೀಟ್ ಎಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಬಂದ್ವಿ. ಇಲ್ಲಿ ಗ್ರಿಲ್ ಚಿಕನ್ ತುಂಬ ಫೇಮಸ್ಸು, ಶವರ್ಮ ಕೂಡ ತುಂಬ ಫೇಮಸ್ಸು. ಅದು ಎರಡೂ ನಾವು ಸ್ವಾತಿಗೆ ಸಂದೀಪ್ಗೆ ಟೇಸ್ಟ್ ತೋರಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅತ್ತೆ ಅವತ್ತು ವೆಜಿಟೇರಿಯನ್ ಇದ್ದರು, ಸೊ ಅವರಿಗೆ ಮಶ್ರೂಮ್ ಪೆಪ್ಪರ್ ಡ್ರೈ ತರಿಸಿದ್ವಿ, ಮತ್ತು ರೋಟಿ ಕರಿ, ಮತ್ತು ಸ್ವಾತಿಗೆ ಚೈನೀಸ್ ಅಂದರೆ ತುಂಬ ಇಷ್ಟ. ಇಲ್ಲಿ ನೂಡಲ್ಸ್ ಕೂಡ ಚೆನ್ನಾಗಿರುತ್ತೆ, ಸೊ ಅದನ್ನು ಕೂಡ ತರಿಸಿದ್ವಿ. ಇನ್ನೊಂದಷ್ಟು ಸ್ಟಾರ್ಟರ್ಸು ಹಾಗೆಯೇ ಜ್ಯೂಸು ಇದೆಲ್ಲನೂ ತಿಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ನೀವು ಇಲ್ಲಿ ಪಾಸ್ ಆಗೋಗಿದ್ರೆ ಮಣಿಪಾಲ್ ಉಡುಪಿ ರೋಡಲ್ಲಿ ಸ್ವಾದಿಷ್ಟ್ ರೆಸ್ಟೋರೆಂಟು ಮಸ್ಟ್ ಟ್ರೈ. ಇಲ್ಲಿ ಚೈನೀಸಿಂದ ಹಿಡ್ದು ಅರೇಬಿಕ್ ಸ್ಟಾರ್ಟರ್ಸು, ವೆಜ್ಜು, ನಾನ್ ವೆಜ್ಜು ಎಲ್ಲ ಊಟ ತುಂಬ ಚೆನ್ನಾಗಿರುತ್ತೆ. ಚರಿತು ಚೆನ್ನಾಗಿ ಊಟ ಮಾಡ್ದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲ ಐಟಮ್ಸೂ ಟೇಸ್ಟ್ ನೋಡ್ದೆ. ಅವನಿಗೆ ಕುಲ್ಚಾ ಅಂದರೆ ತುಂಬ ಇಷ್ಟ, ಯಾವಾಗಲೂ ಕುಲ್ಚಾ ಕೇಳ್ತಾ ಇರ್ತಾನೆ ಹೊರಗಡೆ ಹೋದರೆ. ಸೊ ನನ್ನ ಬರ್ಡೇ ಸೆಲೆಬ್ರೇಷನ್ ಈ ರೀತಿ ಗ್ರ್ಯಾಂಡಾಗಿ ಆಯಿತು. ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಬರ್ಡೇಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ನಮ್ಮ ರೂಟೀನ್, ಅದೇ ರೂಟೀನ್, ಸೇಮ್ ರೂಟೀನ್ ಸ್ಟಾರ್ಟ್ ಆಗ್ತಾಯಿದೆ. ಬೆಳಗ್ಗೆ ಎದ್ದ ತಕ್ಷಣ ಪಕ್ಷಿಗಳು ಆಟ ಆಡ್ತಾ ಇರ್ತವೆ ನಮ್ಮ ಬಾಲ್ಕನಿಯಲ್ಲಿ, ನೋಡೋಕ್ಕೆ ಒಂದು ಖುಷಿ. ಅದಾದ ತಕ್ಷಣ ನಾನು ಚರಿತಿಗೆ ಸ್ಕೂಲಿಗೆ ರೆಡಿ ಮಾಡ್ಸೋಕ್ಕೆ ಸ್ನಾನಕ್ಕೆ ಕರ್ಕೊಂಡು, ನಾನು ಅವನಿಗೆ ಶ್ಯಾಂಪೂ ಆಗಿ ಮತ್ತು ಬಾಡಿ ವಾಶ್ ಆಗಿ ಯೂಸ್ ಮಾಡುವಂಥ ಮಾಮಾಅರ್ತ್ ಅವರ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್. ಇದು ಟಾಕ್ಸಿನ್ ಫ್ರೀ. ಇದನ್ನು ನಾವು ತಲೆಗೆ ಶ್ಯಾಂಪೂ ಆಗಿ ಕೂಡ ಯೂಸ್ ಮಾಡ್ಬೋದು, ಬಾಡಿಗೆ ಬಾಡಿ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು, ಫೇಸ್ಗೆ ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ನೊರೆ ಬರುತ್ತೆ. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಮಿಲ್ಕ್ ಮತ್ತು ಓಟ್ಸ್. ಇದೆರಡೂ ಸ್ಕಿನ್ನಿಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡೋದ್ರ ಜೊತೆ ನರಿಷ್ ಕೂಡ ಮಾಡುತ್ತೆ. ಇದು ಕೂಡ ಮೇಡ್ ಸೇಫ್ ಸರ್ಟಿಫೈಡು. ಇದು 2-in-1 ಪ್ರಾಡಕ್ಟ್ ಆಗಿರೋದ್ರಿಂದ ಕ್ಯಾರಿ ಮಾಡೋಕ್ಕೂ ಕೂಡ ತುಂಬ ಕನ್ವೀನಿಯೆಂಟು. ಶ್ಯಾಂಪೂ ಸಪ್ರೇಟು, ಬಾಡಿ ವಾಶ್ ಸಪ್ರೇಟ್ ಕ್ಯಾರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ನಾನು ಮಾಮಾಅರ್ತ್ ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ. ಅದ್ರ ಪ್ರಕಾರ ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ನಿಮ್ಮ ಪ್ರತಿ ಆರ್ಡ್ರನ್ನೂ ಅವರು ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ನೀವು ಅದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು. ಹಾಗೆಯೇ ಅವ್ರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ನಿಮಗೆ ಎಲ್ಲಿ ನೋಡಿದ್ರು ಮಾಮಾಅರ್ತ್ ಅವ್ರ ಪ್ರಾಡಕ್ಟ್ಸ್ ಕಾಣಿಸೋಕ್ಕೆ ಶುರು ಆಗಿದೆ ಈಗ ಮಾರ್ಕೆಟಲ್ಲಿ. ರೀಸೆಂಟಾಗಿ ನೀವು ಎಲ್ಲಿ ನೋಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಸೊ ಸ್ನಾನ ಎಲ್ಲ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಅವನಿಗೆ ಫುಲ್ ಟವಲಿಂದ ಎಲ್ಲ ಒರೆಸಿದಾದ್ಮೇಲೆ ಇನ್ನೊಂದು ಸ್ವಲ್ಪ ಮಾಯಿಶ್ಚರ್ ಹಾಗೆ ಸ್ಕಿನ್ ಮೇಲೆ ಇದ್ದಾಗ ಈ ರೀತಿ ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ನ ಅಪ್ಲೈ ಮಾಡ್ತೀನಿ. ಇದರಿಂದ ಅವ್ನ ಸ್ಕಿನ್ ಇನ್ನೂ ಕೂಡ ನರಿಷ್ಡಾಗಿ ಪ್ರೊಟೆಕ್ಟೆಡಾಗಿ ಇರುತ್ತೆ. ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಫಸ್ಟ್ ಕ್ರೈ, ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ 20% ಆಫ್ ಕೂಡ ಸಿಗುತ್ತೆ. ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ನಿಮಗೆ ಬೇಕಾಗಿರೋ ಪ್ರತಿಯೊಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ನಾನು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಪ್ರಾಡಕ್ಟ್ಸ್ನ ಮಾತ್ರ ನಿಮಗೆ ಸಜೆಸ್ಟ್ ಮಾಡೋದು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರಿ. ನೀವು ಯಾವಾಗಲೂ ನನ್ನ ರೂಟೀನ್ನ ನೋಡ್ತಾ ಇರ್ತೀರ. ಕಾರ್ತಿಕ್ ರೂಟೀನ್ ಹೇಗಿರುತ್ತೆ ಬೆಳಗ್ಗೆ ಅಂತ ಯಾವಾಗೂ ತೋರಿಸಿಲ್ಲ. ಸೊ ಇವತ್ತು ಫನ್ನಾಗಿರುತ್ತೆ ಅಂತ ಅವರು ಹಾಲು ತರಕ್ಕೆ ಹೋದಾಗ ಅವ್ರ ಜೊತೆಗೆ ನಾನು ಹೋಗೋಣ ಅಂತ ಹೊರಟೆ. ಯಾಕಂದರೆ ಇವತ್ತು ಮಳೆ ಬರ್ತಿತ್ತು. ಸೊ ಕಾರಲ್ಲಿ ಹೋಗ್ತಿದ್ದೀನಿ ಅಂದರು. ನಾನು ಬರ್ತೀನಿ, ಮಳೆಯಲ್ಲಿ ಒಂದು ರೌಂಡ್ ಹೋಗಿ ಬಂದರೆ ಬೆಳಗ್ಗೆನೇ ಮೂಡ್ ಚೆನ್ನಾಗಿರುತ್ತೆ, ಫ್ರೆಶ್ ಅನಿಸುತ್ತೆ ಅಂತ. ಸೊ ಹಾಲು ತರಕ್ಕೆ ಮತ್ತು ಏನಾದರೂ ಸೊಪ್ಪು ತರಕಾರಿ ಅವತ್ತಿನ ದಿನ ಏನಾದರೂ ಫ್ರೆಶ್ ಆಗಿ ಬೇಕು ಅಂದರೆ ಅವರು ಬೆಳಗ್ಗೆನೇ ಹೋಗಿ ತಂದು ಕೊಡ್ತಾರೆ. ಫ್ರೆಶ್ ತರಕಾರಿ, ಫ್ರೆಶ್ ಸೊಪ್ಪು ಹಾಕಿ ಮಾಡೋ ಅಡುಗೆ ರುಚಿನೇ ಬೇರೆ ಅಲ್ವಾ. ಹಾಗೆಯೇ ಇವತ್ತಿನ ವೆದರ್ ನೀವು ನೋಡ್ತಾ ಇರ್ಬೋದು, ಸೂಪರಾಗಿದೆ. ಜಸ್ಟ್ ಡ್ರಿಝಲ್ ಆಗ್ತಾಯಿದೆ, ಒಂಥರ ವೆದರ್ ಕೂಲಾಗಿದೆ. ಉಡುಪಿಯಲ್ಲಿರೋ ಸೆಕೆಗೆ ಮಳೆ ಬಂದರೆ ತುಂಬ ಅಂದರೆ ತುಂಬ ಪ್ಲೆಸೆಂಟ್ ಅನಿಸುತ್ತೆ ವೆದರು. ನಾವು ಆರೆಂಜ್ ಪ್ಯಾಕೆಟ್ ತೊಗೋತೀವಿ ಯೂಶ್ವಲಿ, ಕೆನೆ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಕೆನೆ ತೆಗಿತಾ ಇಲ್ಲ ಅನ್ನೋ ಟೈಮಲ್ಲಿ ಬ್ಲೂ ಪ್ಯಾಕೆಟ್ ಯೂಸ್ ಮಾಡ್ತೀವಿ. ಗ್ರೀನ್ ಪ್ಯಾಕೆಟ್ ಏನೋ ಒಂಥರ ಪುಡಿ ಹಾಕಿ ಮಾಡಿರೋ ಥರ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನೀವು ಯಾವ ಕಲರ್ ಪ್ಯಾಕೆಟ್ ನಂದಿನಿ ಹಾಲು ಯೂಸ್ ಮಾಡ್ತೀರಾ ಅಂತ ಹೇಳಿ. ಇವತ್ತು ಸ್ವಲ್ಪ ಪುದೀನ ಸೊಪ್ಪು ಬೇಕಿತ್ತು, ಫ್ರೆಶ್ ಪುದೀನ ಸೊಪ್ಪು. ಸೊ ಅದನ್ನು ಈ ಮಾರ್ಕೆಟಲ್ಲಿ ಹೋಗಿ ತೊಗೊಂಡು ಬಂದರು. ಹಾಗೆ ನಾನು ಫಿಶ್ ಮಾರ್ಕೆಟ್ ನೋಡಬೇಕು ಅಂತ ಭಾಳ ದಿನದಿಂದ ಹೇಳ್ತಾ ಇದ್ದೆ, ಕರ್ಕೊಂಡು ಹೋಗ್ತೀನಿ ಅಂತಿದ್ರು, ಹಾಗೇ ಇರಲಿಲ್ಲ. ಇವತ್ತು ಅದ್ರ ಮುಂದೆಯಿಂದ ಪಾಸ್ ಆಗುವಾಗ ಫಿಶ್ ಮಾರ್ಕೆಟ್ ಕೂಡ ತೋರಿಸಿದ್ರು ಇದೆ ಅಂತ. ಸೊ ಎಲ್ಲ ಸಾಮಾನು ತೊಗೊಂಡು ಈಗ ವಾಪಸ್ ಮನೆಗೆ ಬರ್ತಾಯಿದ್ದೀವಿ. ಚರಿತು ಸ್ಕೂಲಿಂದ ಬಂದ ತಕ್ಷಣ ಸಂದೀಪ್ ಜೊತೆ ಎಷ್ಟೊತ್ತು ಆಟ ಆಡ್ತಾ ಇರ್ತಾನೆ. ಅವನಿಗೆ ಇಷ್ಟ ಸಂದೀಪ್ ಜೊತೆ ಆಟ ಆಡೋಕ್ಕೆ. ಬ್ಯಾಟು ಬಾಲು ಸಿಕ್ಬಿಟ್ರೆ ಫುಲ್ ಟೈಮ್ ಪಾಸ್ ಮಾಡ್ತಿರ್ತಾರೆ. ಆಟ ಆಡಿ ನಾನೇನು ಹೇಳಲ್ಲ, ಆಡಿ. ಮಾಮನ ಕಡೆಗೆ ಹಾಕಿ, ಮಾಮಂಗೆ.
ನೈಟ್ ಕಾರ್ತಿಕ್ ಆಫೀಸಿಂದ ಬಂದ ತಕ್ಷಣ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಕೇರ ಮಾಡ್ತಾ ರಿಲ್ಯಾಕ್ಸ್ ಮಾಡ್ತೀವಿ. ಕಾರ್ತಿಕ್ಗೂ ಕೂಡ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ. ಸೊ ಅದಕ್ಕೆ ಅವ್ರು ಬಂದ ತಕ್ಷಣ ಅವ್ರ ಜೊತೆಗೆ ಏನಾದರೂ ಒಂದು ಗೇಮ್, ಕಾರ್ಡ್ಸು ಇಲ್ಲ ಕೇರಮ್ಮು ಈ ರೀತಿ ಆಡಿದ್ರೆ ಅವ್ರಿಗೂ ಕೂಡ ಮೈಂಡ್ ರಿಫ್ರೆಶಿಂಗ್ ಅನಿಸುತ್ತೆ ಅಂತ. ನನಗೆ ಕೇರಮ್ ಅಷ್ಟು ಚೆನ್ನಾಗಿ ಆಡೋಕ್ಕೆ ಬರೋದಿಲ್ಲ. ಕಾರ್ತಿಕ್ ಹೇಗೆ ಹೇಳ್ತಾರೋ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ಆ ರೀತಿ ಫಾಲೋ ಮಾಡಿ ಆಡ್ತೀನಿ ಅಷ್ಟೇ. ಅಷ್ಟು ಎಕ್ಸ್ಪರ್ಟ್ ಇಲ್ಲ ನಾನು ಸ್ಟ್ರಾಟಜಿ ಎಲ್ಲ ಮಾಡಿ ಆಡೋ ಅಷ್ಟು. ಸ್ವಾತಿ, ಸಂದೀಪು, ಕಾರ್ತಿಕ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಕಾರ್ತಿಕ್ಕು ಎಲ್ಲರಿಗೋಸ್ಕರ ಒಂದು 7 ವೆರೈಟೀಸ್ ಫಿಶ್ ಫ್ರೈ ತರಿಸಿದ್ರು ಮಚ್ಲಿಯಿಂದ. ಇನ್ನೇನು ಅವರೆಲ್ಲ ವಾಪಸ್ ಹೋಗೋ ಟೈಮ್ ಹತ್ತಿರ ಬಂದುಬಿಟ್ಟಿದೆ. ಸೊ ಹೋಗೋಕ್ಕೂ ಮುಂಚೆ ಟೇಸ್ಟ್ ಮಾಡಿಸ್ಲೇಬೇಕು ಬೇರೆ ಬೇರೆ ಟೈಪ್ ಫಿಶ್ಶು. ಅದಕ್ಕೆ ತಾನೇ ಉಡುಪಿ ಫೇಮಸ್ಸು, ಅದಕ್ಕೋಸ್ಕರ ತರಿಸಿದ್ರು. ಎಲ್ಲ ಫಿಶ್ಶು ಟೇಸ್ಟ್ ಮಾಡಿ ಎಲ್ಲರೂ ಎಂಜಾಯ್ ಮಾಡಿದ್ರು. ಹಾಗೆಯೇ ಇವತ್ತಿನ ಈ ವ್ಲಾಗು ನೀವೆಲ್ಲರೂ ಇಷ್ಟಪಟ್ಟು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.